ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು E&C ಥರ್ಡ್ ಸೆಮಿಸ್ಟರ್ ಅನಲಾಗ್ ಎಲೆಕ್ಟ್ರಾನಿಕ್ಸ್ ಈ ವಿಷಯದ ಬಗ್ಗೆ ವೈವಾ ಕ್ವಶನ್ಸ್ ಆ್ಯಂಡ್ ಆನ್ಸರ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಇದರಲ್ಲಿ ಆಸ್ ಪರ್ ಸಿಲೆಬಸ್ ಇರುವುದು ಎಲ್ಲ ಚಾಪ್ಟರ್ಸ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ ನಾವು ಡಿಸ್ಕಸ್ ಮಾಡುವ. ಫಸ್ಟ್ ಚಾಪ್ಟರಲ್ಲಿ ಪವರ್ ಸಪ್ಲೈ ಚಾಪ್ಟರ್ ಇದೆ. ಇದರಲ್ಲಿ ವೈವಾ ಕ್ವಶನ್ಸ್ ಏನೆಲ್ಲ ಕೇಳಬಹುದು ಅಂತ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಫಸ್ಟ್ ನಾವು ನೋಡ್ಬೋದು ವಾಟ್ ಆರ್ ದಿ ಟೈಪ್ಸ್ ಆಫ್ ದಿ ಪವರ್ ಸಪ್ಲೈ. ದೇರ್ ಆರ್ ಬೇಸಿಕಲಿ ಟೂ ಟೈಪ್ಸ್ ಆಫ್ ಪವರ್ ಸಪ್ಲೈ. ಒಂದು ಯಾವುದಿದೆ ಅಂದರೆ ರೆಗ್ಯುಲೇಟೆಡ್ ಪವರ್ ಸಪ್ಲೈ, ಅನ್ರೆಗ್ಯುಲೇಟೆಡ್ ಪವರ್ ಸಪ್ಲೈ. ಇನ್ನೊಂದು ಲೀನಿಯರ್ ಮತ್ತು ಸ್ವಿಚ್ ಮೋಡ್ ಪವರ್ ಸಪ್ಲೈ. ಈ ಕ್ಯಾಟಗರಿ ಇದೆ, ಅನ್ರೆಗ್ಯುಲೇಟೆಡ್, ರೆಗ್ಯುಲೇಟೆಡ್, ಲೀನಿಯರ್ ಮತ್ತು ಸ್ವಿಚ್ ಮೋಡ್ ಪವರ್ ಸಪ್ಲೈ. ದೆನ್ ವಾಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಲೀನಿಯರ್ ಪವರ್ ಸಪ್ಲೈ ಆ್ಯಂಡ್ ಸ್ವಿಚ್ ಮೋಡ್ ಪವರ್ ಸಪ್ಲೈ. ಲೀನಿಯರ್ ಪವರ್ ಸಪ್ಲೈ ಅಂದರೆ ಇಲ್ಲೇ ನಾವು ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡ್ತೀವಿ ಬಟ್ ಲೆಸ್ ಎಫಿಷಿಯೆಂಟ್ ಆಗಿರುತ್ತೆ. ಅಂದರೆ ಯೂಶಲಿ ನಾವು ಲ್ಯಾಬಲ್ಲಿ ಯೂಸ್ ಮಾಡೋದು ಲೀನಿಯರ್ ಪವರ್ ಸಪ್ಲೈ. ವೇರ್ಯಾಸ್ SMS ಸ್ವಿಚ್ ಮೋಡ್ ಪವರ್ ಸಪ್ಲೈ ಅಂದರೆ ಇಟ್ ಈಸ್ ಮೋರ್ ಎಫಿಷಿಯೆಂಟ್ ಆ್ಯಂಡ್ ಕಾಂಪ್ಯಾಕ್ಟ್. ಇದರಲ್ಲಿ ಹೈ ಫ್ರೀಕ್ವೆನ್ಸಿ ನಾಯ್ಸನ್ನು ನಾವು ಇಂಟ್ರಡ್ಯೂಸ್ ಮಾಡ್ತೀವಿ, ಆರ್ ಹೈ ಫ್ರೀಕ್ವೆನ್ಸಿ ನಾಯ್ಸ್ ಇದರಲ್ಲಿ ಜನರೇಟ್ ಆಗುತ್ತೆ. ನೆಕ್ಸ್ಟ್ ವಾಟ್ ಈಸ್ UPS ಅಂದರೆ ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ. ವೆರಿ ಸಿಂಪಲ್, ಪವರ್ ಇರಲಾರ್ದಾಗ ಇದನ್ನು ನಾವು UPS ಅನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ ವಾಟ್ ಈಸ್ ರೋಲ್ ಆಫ್ ರೆಗ್ಯುಲೇಟರನ್ನು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಈಗ ಫಸ್ಟ್ ಎಕ್ಸ್ಪೀರಿಮೆಂಟ್ ಅಂದರೆ ಅದರಲ್ಲಿ 7805 ರೆಗ್ಯುಲೇಟರ್ ಅಂತ ಯೂಸ್ ಮಾಡ್ತೀವಿ. ರೆಗ್ಯುಲೇಟರ್ ಕೆಲಸ ಏನಂದರೆ ಕಾನ್ಸ್ಟಂಟ್ ಔಟ್ಪುಟ್ಟನ್ನು ಕೊಡೋದು ರಿಗಾರ್ಡ್ಲೆಸ್ ಆಫ್ ಚೇಂಜ್ ಇನ್ ಇನ್ಪುಟ್ ಆರ್ ಚೇಂಜ್ ಇನ್ ಲೋಡ್. ಅದೇ ರೀತಿ SMS ಯಾವ ವರ್ಕಿಂಗ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂದರೆ SMS ಯೂಸಸ್ ಹೈ ಫ್ರೀಕ್ವೆನ್ಸಿ ಸ್ವಿಚಿಂಗ್ ಟು ಕನ್ವರ್ಟ್ ಪವರ್ ವಿತ್ ಹೈ ಫ್ರೀಕ್ವೆನ್ಸಿ ಹೈಯರ್ ಎಫಿಷಿಯನ್ಸಿ ದ್ಯಾನ್ ಇನ್ ಲೀನಿಯರ್ ರೆಗ್ಯುಲೇಟರ್. ಇದು ಫಸ್ಟ್ ಪವರ್ ಸಪ್ಲೈಯಲ್ಲಿ ಇಷ್ಟೆಲ್ಲ ಕ್ವಶನ್ಸ್ ಕೇಳಬಹುದು. ಅದೇ ರೀತಿ ವೇವ್ ಶೇಪಿಂಗ್ ಸರ್ಕ್ಯೂಟ್ ಅಂತಿದೆ. ವೇವ್ ಶೇಪಿಂಗ್ ಸರ್ಕ್ಯೂಟಲ್ಲಿ ಮೇನ್ಲಿ ಇದರಲ್ಲಿ ಕ್ಲಿಪ್ಪರ್, ಕ್ಲ್ಯಾಂಪರ್ಸ್ ಮತ್ತು ವೋಲ್ಟೇಜ್ ಮಲ್ಟಿಪ್ಲೈಯರ್ ಬಗ್ಗೆ ಬರುತ್ತೆ. ಅದರ ಜೊತೆಗೆ RC ಇಂಟಿಗ್ರೇಟರ್ ಸರ್ಕ್ಯೂಟ್. RC ಇಂಟಿಗ್ರೇಟರ್ ಅಂದರೆ ವೆರಿ ಸಿಂಪಲ್, ಇಟ್ ಕನ್ಸಿಸ್ಟ್ ಆಫ್ R ಆ್ಯಂಡ್ C ಕಾಂಪೊನೆಂಟ್ಸ್. ಇದು ಕೊಟ್ಟಿದ್ದ ಸಿಗ್ನಲ್ನ ಇಂಟಿಗ್ರೇಟ್ ಮಾಡುತ್ತೆ. ಕ್ಲಿಪ್ಪರ್ ಅಂದರೆ ಇಟ್ ಜಸ್ಟ್ ರಿಮೂವ್ಸ್ ಆರ್ ಲಿಮಿಟ್ಸ್ ದಿ ಪೋರ್ಷನ್ ಆಫ್ ದಿ ಇನ್ಪುಟ್ ಸಿಗ್ನಲ್. ಕ್ಲ್ಯಾಂಪರ್ ಅಂದರೆ DC ಲೆವೆಲನ್ನು ಶಿಫ್ಟ್ ಮಾಡುತ್ತೆ. ವೋಲ್ಟೇಜ್ ಮಲ್ಟಿಪ್ಲೈಯರ್ ಅಂದರೆ ವೋಲ್ಟೇಜ್ ಲೆವೆಲ್ ಇನ್ಕ್ರೀಸ್ ಮಾಡುತ್ತೆ, ಡಬ್ಲರ್ ಆರ್ ಟ್ರಿಪ್ಲರ್ ಅಂತ. ಅದೇ ರೀತಿ ಇನ್ನೊಂದು ಕ್ವಶನ್ ಏನು ಕೇಳ್ಬೋದು ಅಂದರೆ ಡಿಫರೆನ್ಸ್ ಬಿಟ್ವೀನ್ ಸೀರೀಸ್ ಆ್ಯಂಡ್ ಶಂಟ್ ಕ್ಲಿಪ್ಪರ್. ವೆರಿ ಸಿಂಪಲ್, ಸೀರೀಸ್ ಕ್ಲಿಪ್ಪರಲ್ಲಿ ಡಯೋಡ್ ಸೀರೀಸಾಗಿ ಕನೆಕ್ಟ್ ಮಾಡಿರ್ತಾರೆ, ಶಂಟ್ ಕ್ಲಿಪ್ಪರಲ್ಲಿ ಡಯೋಡ್ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿರ್ತಾರೆ. ಈಗ ಸ್ಪೆಷಲ್ ಡಿವೈಸಸ್ ಕೆಲವೊಂದು ಬರ್ತವೆ, ಟನಲ್ ಡಯೋಡ್, ವ್ಯಾರೆಕ್ಟರ್ ಡಯೋಡ್, ಪಿನ್ ಡಯೋಡ್, ಸ್ಕಾಟ್ಕಿ ಡಯೋಡ್ ಮತ್ತು UJT. ಇದ್ರ ಬಗ್ಗೆನೂ ಕ್ವಶನ್ಸ್ ಕೇಳಬಹುದು. ಇದರೆಲ್ಲ ಏನು ಕ್ವಶನ್ಸ್ ಕೇಳಬಹುದು ಅಂದರೆ ಇಲ್ಲಿ ನಾವು ನೋಡಬಹುದು ಟನಲ್ ಡಯೋಡ್ ಅಂತಿದೆ. ಟನಲ್ ಡಯೋಡ್ ನೀವು ಒಂದೇನು ನೆನ್ಪಿಟ್ಕೋಬೇಕಂದ್ರೆ ಫಾಸ್ಟ್ ಆಪರೇಷನ್ ಮತ್ತು ನೆಗೆಟಿವ್ ರೆಸಿಸ್ಟೆನ್ಸ್ ರೀಜನ್. ವ್ಯಾರೆಕ್ಟರ್ ಡಯೋಡ್ ಅಂದರೆ ಇದು ವೇರಿಯಬಲ್ ಕೆಪಾಸಿಟರ್ ಥರ ವರ್ಕ್ ಆಗುತ್ತೆ. ರಿವರ್ಸ್ ವೋಲ್ಟೇಜಲ್ಲಿ ನಾವು ಇನ್ಕ್ರೀಸ್ ಮಾಡ್ದಂಗೆ ಕೆಪಾಸಿಟನ್ಸ್ ಅದರದ್ದು ವೇರಿ ಆಗುತ್ತೆ. ಪಿನ್ ಡಯೋಡ್ ಇಟ್ ಈಸ್ ಮೇನ್ಲಿ ಯೂಸ್ಡ್ ಇನ್ ರೇಡಿಯೋ ಫ್ರೀಕ್ವೆನ್ಸಿ ಸ್ವಿಚಿಂಗ್ ಆ್ಯಂಡ್ ಫೋಟೋ ಡಿಟೆಕ್ಟರ್. ಸ್ಕಾಟ್ಕಿ ಡಯೋಡ್ ICಯಲ್ಲೆಲ್ಲ ಇದನ್ನು ಯೂಸ್ ಮಾಡ್ತಾರೆ. ಇಟ್ ಹ್ಯಾಸ್ ವೆರಿ ಲೋ ಫಾರ್ವರ್ಡ್ ವೋಲ್ಟೇಜ್, ಫಾಸ್ಟ್ ಸ್ವಿಚಿಂಗ್ ಇರ್ತೈತಿ. ಹೈ ಫ್ರೀಕ್ವೆನ್ಸಿ ಅಪ್ಲಿಕೇಶನ್ ಎಲ್ಲಿದೆ ಅಲ್ಲೇ ಸ್ಕಾಟ್ಕಿ ಡಯೋಡನ್ನು ಯೂಸ್ ಮಾಡ್ತಾರೆ. ಕೊನೆಯದಾಗಿ UJT ಏನಂದರೆ ಇದನ್ನು ಥೈರಿಸ್ಟರ್ ಮತ್ತು ಆಸಿಲೇಟರ್ನ ಟ್ರಿಗರ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಮತ್ತು ರಿಲ್ಯಾಕ್ಸೇಷನ್ ಆಸಿಲೇಟರ್ನ ಆ್ಯಸ್ ಎ ರಿಲ್ಯಾಕ್ಸೇಷನ್ ಆಸಿಲೇಟರ್ ಅಂತ ಯೂಸ್ ಮಾಡ್ತಾರೆ. ವಾಟ್ ಈಸ್ ರಿಲ್ಯಾಕ್ಸೇಷನ್ ಆಸಿಲೇಟರ್ ಅಂದರೆ ಸಾಟೂತ್ ವೇವ್ ಟೈಪ್ ಜನರೇಟ್ ಮಾಡುತ್ತೆ. ಲೈಕ್ ದಿಸ್ ವೇವ್ಸ್, ಈ ಥರ ವೇವ್ಫಾರ್ಮ್ ಜನರೇಟ್ ಮಾಡಲಿಕ್ಕೆ UJT ಯೂನಿಜಂಕ್ಷನ್ ಟ್ರಾನ್ಸಿಸ್ಟರ್ನ ಯೂಸ್ ಮಾಡ್ತಾರೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಲೈಕ್ ಆಗ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಚಾನಲ್, ಮತ್ತು ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಎಲ್ಲರಿಗೂ ಈ ವೈವಾ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಲ್ಯಾಬಿಗೆ ಮಾರ್ಕ್ಸ್ ತಗೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ತೀನಿ. ಬನ್ನಿ ಕಂಟಿನ್ಯೂ ಮಾಡೋಣ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಚಾನಲಲ್ಲಿ. ನೆಕ್ಸ್ಟ್ ಟಾಪಿಕ್ ಏನಿದೆ ಅಂದರೆ ಟ್ರಾನ್ಸಿಸ್ಟರ್ ಆಂಪ್ಲಿಫೈಯರ್. ಇದರಲ್ಲಿ ಒಂದು ಕ್ವಶನ್ ಏನು ಕೇಳ್ಬೋದು ಅಂದರೆ ವಾಟ್ ಈಸ್ DC ಲೋಡ್ ಲೈನ್ ಅಂತ ಕೇಳ್ಬೋದು. DC ಲೋಡ್ ಲೈನ್ ಅಂದರೆ ಏನು ಒಂದು ಕ್ವಶನ್ ಇದರಲ್ಲಿ ಕೇಳ್ಬೋದು. ಏನು DC ಲೋಡ್ ಲೈನ್ ಅಂದರೆ DC ಲೋಡ್ ಲೈನ್ ರಿಪ್ರೆಸೆಂಟ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಕಲೆಕ್ಟರ್ ಕರೆಂಟ್ ಆ್ಯಂಡ್ ಕಲೆಕ್ಟರ್ ವೋಲ್ಟೇಜ್ ಶೋಯಿಂಗ್ ಪಾಸಿಬಲ್ ಆಪರೇಟಿಂಗ್ ಪಾಯಿಂಟ್. ಅಂದರೆ ಈಗ DC ಲೋಡ್ ಲೈನ್ ಈ ಥರ ಡ್ರಾ ಮಾಡ್ತಾರೆ. ಇದರಲ್ಲಿ IC, ಇಲ್ಲಿ VCC ಅಂತ ಇರುತ್ತೆ, ಇಲ್ಲಿ ಕರ್ವ್ ಎಲ್ಲಿ ಕಟ್ ಆಗುತ್ತೆ, ಈ ಪಾಯಿಂಟಿಗೆ ಏನಂತ ನಾವು DC ಲೋಡ್ ಲೈನ್ ಅಂತ ಹೇಳ್ತೀವಿ. ಅದೇ ರೀತಿ ಬಯಾಸಿಂಗ್ ಯಾಕೆ ಬೇಕಂದರೆ ಆಪರೇಟಿಂಗ್ ಪಾಯಿಂಟನ್ನು ಸ್ಟೇಬಲ್ ಮಾಡಲಿಕ್ಕೆ ಬಯಾಸಿಂಗ್ ಬೇಕು. ಪ್ರಾಪರ್ ಬಯಾಸಿಂಗ್ನಿಂದ ಆಪರೇಟಿಂಗ್ ಪಾಯಿಂಟ್ ಸ್ಟೇಬಲ್ ಆಗಬಹುದು.
ಆರ್ ಸ್ಟೇಬಲ್ ಆಗುತ್ತೆ. ಅದೇ ರೀತಿ ವೋಲ್ಟೇಜ್ ಡಿವೈಡರ್ ಬಯಾಸ್ ಇದರಲ್ಲಿ 2 ರೆಸಿಸ್ಟರ್ಸ್ ಯೂಸ್ ಮಾಡ್ತಾರೆ. ಲೈಕ್ ವೈಸ್ ಟ್ರಾನ್ಸಿಸ್ಟರ್ ನಾವು ಯಾವ ಥರ ಕ್ಲಾಸಿಫೈ ಮಾಡ್ಬೋದು? ಟ್ರಾನ್ಸಿಸ್ಟರ್ ನಾವು ಕ್ಲಾಸಿಫೈ ಮಾಡ್ಬೋದು ಬೇಸ್ಡ್ ಆನ್ ಫ್ರೀಕ್ವೆನ್ಸಿ ಮೇಲೆ, ಕಪ್ಲಿಂಗ್ ಮೆಥಡ್ಸ್ ಮೇಲೆ ಮತ್ತು ಮೋಡ್ ಆಫ್ ಆಪರೇಷನ್ಸ್ ಮೇಲೆ ಟ್ರಾನ್ಸಿಸ್ಟರ್ನ ಕ್ಲಾಸಿಫೈ ಮಾಡಬಹುದು. ನೆಕ್ಸ್ಟ್ ವಾಟ್ ಈಸ್ ದಿ ಪರ್ಪಸ್ ಆಫ್ ಎನ್ ಆಪರೇಟಿಂಗ್ ಪಾಯಿಂಟ್? ಆಪರೇಟಿಂಗ್ ಪಾಯಿಂಟ್ ಅದು ಪರ್ಪಸ್ ಏನು? ಆಪರೇಟಿಂಗ್ ಪಾಯಿಂಟ್ ಪರ್ಪಸ್ ಏನಂದರೆ ಬ್ಯಾಲೆನ್ಸಿಂಗ್ ಆರ್ ಟ್ರೇಡ್ ಆಫ್ ಬಿಟ್ವೀನ್ ಪರ್ಫಾರ್ಮೆನ್ಸ್ ಆ್ಯಂಡ್ ಸ್ಟೆಬಿಲಿಟಿ. ಟ್ರಾನ್ಸಿಸ್ಟರ್ ಸ್ಟೇಬಲ್ ಆಗಿ ವರ್ಕ್ ಆಗಬೇಕಂದ್ರೆ ಅದು ಆಪರೇಟಿಂಗ್ ಪಾಯಿಂಟ್ ಪರ್ಪಸ್, ಅದು ಕರೆಕ್ಟ್ ಆಪರೇಟಿಂಗ್ ಪಾಯಿಂಟ್ ಸೆಂಟರಲ್ಲೇ ಇರಬೇಕು. ನೆಕ್ಸ್ಟ್ ಟಾಪಿಕ್ ಕಾಮನ್ ಎಮಿಟರ್ ಟ್ರಾನ್ಸಿಸ್ಟರ್ ಆಂಪ್ಲಿಫೈಯರ್. ಕಾಮನ್ ಎಮಿಟರ್ ಟ್ರಾನ್ಸಿಸ್ಟರ್ ಆಂಪ್ಲಿಫೈಯರ್ ಅಲ್ಲಿ ಏನೇನು ಕ್ವಶನ್ಸ್ ಕೇಳಬಹುದು ಅಂದರೆ, ಫಸ್ಟ್ ಒನ್, ಕಾಮನ್ ಎಮಿಟರ್ ಅಂದರೆ ಏನು? ಕಾಮನ್ ಎಮಿಟರ್ ಅಂದರೆ ಎಮಿಟರ್ ಈಸ್ ಕಾಮನ್ ಫಾರ್ ಬೋತ್ ಇನ್ಪುಟ್ ಆ್ಯಂಡ್ ಔಟ್ಪುಟ್. ನೆಕ್ಸ್ಟ್ ಇದರಲ್ಲಿ ಔಟ್ಪುಟ್ ಏನಾಗುತ್ತೆ ಅಂದರೆ ಫೇಸ್ ರಿವರ್ಸಲ್ ಆಗುತ್ತೆ, ಅಂದರೆ ಔಟ್ಪುಟ್ 180 ಡಿಗ್ರಿ ಔಟ್ ಆಫ್ ಫೇಸ್ ವಿತ್ ಇನ್ಪುಟ್. ನಾವು ಯಾವ ಥರ ಹೇಳ್ಬೋದು ಅಂದರೆ, ಇಫ್ ದಿಸ್ ಈಸ್ ದಿ ಇನ್ಪುಟ್, ಔಟ್ಪುಟ್ ಏನಿರುತ್ತೆ ಅಂದರೆ ಆಂಪ್ಲಿಫೈ ಆಗಿರ್ತೈತಿ ಔಟ್ ಆಫ್ ಫೇಸ್ ಬೈ 180 ಡಿಗ್ರಿ ಆಗಿ ಬರುತ್ತೆ. ವಾಟ್ ಈಸ್ ಫ್ರೀಕ್ವೆನ್ಸಿ ರೆಸ್ಪಾನ್ಸ್? ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಏನಂದರೆ ಇಟ್ ಶೋಸ್ ದಿ ಆಂಪ್ಲಿಫೈಯರ್ಸ್ ಗೇನ್ ಅಕ್ರಾಸ್ ದಿ ಡಿಫರೆಂಟ್ ರೇಂಜ್. ಅಂದರೆ ವಾಟ್ ಈಸ್ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಅಂದರೂ ಕ್ವಶನ್ ಕೇಳ್ಬೋದು. ಈಗ ಆರ್ ಸಿ ಕಪಲ್ಡ್ ಆಂಪ್ಲಿಫೈಯರ್ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಈ ಥರ ಇರುತ್ತೆ. ದಿಸ್ ಈಸ್ ಎಫ್, ಇದು ಗೇನ್ ಅಂತ ನಾವು ತಗೋತೀವಿ. ದಿಸ್ ಈಸ್ ಫ್ರೀಕ್ವೆನ್ಸಿ ರೆಸ್ಪಾನ್ಸ್. ಇದು ಆಂಪ್ಲಿಫೈಯರ್ ಯಾವ ಥರ ವರ್ಕ್ ಆಗುತ್ತೆ ಬೇರೆ ಬೇರೆ ಫ್ರೀಕ್ವೆನ್ಸಿಗೆ ಅಂತ ಹೇಳೋದು ಫ್ರೀಕ್ವೆನ್ಸಿ ರೆಸ್ಪಾನ್ಸ್. ಅದೇ ರೀತಿ ವಾಟ್ ಈಸ್ ಆರ್ ಸಿ ಕಪಲ್ಡ್ ಆಂಪ್ಲಿಫೈಯರ್? ಆರ್ ಸಿ ಕಪಲ್ಡ್ ಆಂಪ್ಲಿಫೈಯರ್ ಅಂದರೆ ಒಂದು ಸ್ಟೇಜ್ಲಿಂದ ಇನ್ನೊಂದು ಸ್ಟೇಜಿಗೆ ಹೋಗಬೇಕಾದ್ರೆ ಅಲ್ಲೇ ಆರ್ ಮತ್ತು ಸಿ ಕಾಂಪೊನೆಂಟ್ಸನ್ನು ಯೂಸ್ ಮಾಡ್ತೀವಿ. ಅದ್ರ ಕೆಲಸ ಏನಂದರೆ ಎ ಸಿ ಸಿಗ್ನಲ್ನ ಅಷ್ಟೇ ಪಾಸ್ ಮಾಡೋದು, ಡಿ ಸಿ ಸಿಗ್ನಲ್ಸನ್ನು ಬ್ಲಾಕ್ ಮಾಡೋದು, ಡಿ ಸಿ ಕಾಂಪೊನೆಂಟ್ಸ್ ಬ್ಲಾಕ್ ಮಾಡೋದು ಅದರ ಕೆಲಸ. ನೆಕ್ಸ್ಟ್ ವಾಟ್ ಈಸ್ ಪವರ್ ಆಂಪ್ಲಿಫೈಯರ್ ಅಂತೂ ಕೇಳ್ತಾರೆ. ಪವರ್ ಆಂಪ್ಲಿಫೈಯರ್ ಅಂದರೆ ಏನಂದರೆ ಲೋ ಪವರ್ ಸಿಗ್ನಲ್ನ ಸಫಿಷಿಯಂಟ್ ಲೆವೆಲಿಗೆ ಡ್ರೈವ್ ಮಾಡಿ, ಅಂದರೆ ಯೂಶ್ವಲಿ ನಾವು ನೋಡಿರ್ಬೋದು, ಈಗ ಡಿ ಜೆ ಎಲ್ಲ ಪ್ಲೇ ಮಾಡ್ತಿರ್ತಾರಲ್ಲ, ಅಲ್ಲಿ ದೊಡ್ಡದು ಸ್ಪೀಕರ್ ಯೂಸ್ ಮಾಡಿರ್ತಾರೆ. ದೊಡ್ಡ ಸ್ಪೀಕರಿಗೆ ಡ್ರೈವ್ ಮಾಡಲಿಕ್ಕೆ ಸ್ಮಾಲ್ ಸಿಗ್ನಲ್ ಆಂಪ್ಲಿಫೈಯರ್ ಬೇಕಾಗಿಲ್ಲ, ಅಲ್ಲೇ ಯೂಸ್ ಮಾಡೋದು ಪವರ್ ಆಂಪ್ಲಿಫೈಯರ್. ನೆಕ್ಸ್ಟ್ ಪವರ್ ಆಂಪ್ಲಿಫೈಯರಲ್ಲಿ ಭಾಳಷ್ಟು ಕೆಟಗರಿ ಇದ್ದಾವೆ. ಅದರಲ್ಲಿ ಕ್ಲಾಸ್ ಎ ಆಂಪ್ಲಿಫೈಯರ್ ಅಂತಿದೆ. ಕ್ಲಾಸ್ ಎ ಆಂಪ್ಲಿಫೈಯರ್ ಏನಾಗುತ್ತಂದರೆ, ಕ್ಲಾಸ್ ಎ ಆಂಪ್ಲಿಫೈಯರ್ ದಿಸ್ ಒನ್ ಈಸ್ ಟೋಟಲ್ ಕ್ಲಾಸ್ ಎ ಆಂಪ್ಲಿಫೈಯರ್ ಥ್ರೂಔಟ್ ಸೈಕಲ್ ಕಂಡಕ್ಟ್ ಆಗುತ್ತೆ, ಅಂದರೆ 360 ಡಿಗ್ರಿ. ಮತ್ತು ಪುಷ್ಪುಲ್ ಆಂಪ್ಲಿಫೈಯರ್ ಅಂತೂ ಬರುತ್ತೆ. ಪುಷ್ಪುಲ್ ಆಂಪ್ಲಿಫೈಯರ್ ಅಂದರೆ ಇಲ್ಲಿ 2 ಟ್ರಾನ್ಸಿಸ್ಟರ್ ಯೂಸ್ ಮಾಡ್ತಾರೆ, ಒಂದು NPN ಮತ್ತು ಒಂದು PNP. 1 ಟ್ರಾನ್ಸಿಸ್ಟರ್ 1 ಹಾಫ್ ಸೈಕಲಿಗೆ ವರ್ಕ್ ಆಗುತ್ತೆ, 1 ಹಾಫ್ ಸೈಕಲಿಗೆ ಇನ್ನೊಂದು ಟ್ರಾನ್ಸಿಸ್ಟರ್ ಇನ್ನೊಂದು ಹಾಫ್ ಸೈಕಲ್ ವರ್ಕ್ ಆಗುತ್ತೆ. ಹೆನ್ಸ್ ಇಟ್ ಈಸ್ ಕಾಲ್ಡ್ ಪುಷ್ ಪುಲ್ ಆಂಪ್ಲಿಫೈಯರ್. ಅದೇ ರೀತಿ ಕ್ಲಾಸ್ ABC ಆಂಪ್ಲಿಫೈಯರ್ ಬಗ್ಗೆನೂ ಕೇಳ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಅಂದರೆ ಮಲ್ಟಿ ಸ್ಟೇಜ್ ಆಂಪ್ಲಿಫೈಯರ್ ಅಂದರೆ ಏನೋ ಕೇಳ್ತಾರೆ. ಮಲ್ಟಿ ಸ್ಟೇಜ್ ಆಂಪ್ಲಿಫೈಯರ್ ಅಂದರೆ ಒಂದು ಸ್ಟೇಜ್ ಇರ್ತೈತಿ, ಇಲ್ಲಿ ಇನ್ಪುಟ್ ಇದೆ, ಇದರದ್ದು ಔಟ್ಪುಟ್ ಇನ್ನೊಂದು ಸ್ಟೇಜಿಗೆ ಕೊಡ್ತೀವಿ ಮತ್ತು ಇದರದ್ದು ಔಟ್ಪುಟ್ ಇನ್ನೊಂದು ಸ್ಟೇಜಿಗೆ ಕೊಡ್ತೀವಿ. ದಿಸ್ ಈಸ್ ಕಾಲ್ಡ್ ಮಲ್ಟಿ ಸ್ಟೇಜ್ ಆಂಪ್ಲಿಫೈಯರ್. ಇದು ಗೇನ್ A1 A2 A3 ಆದರೆ ಟೋಟಲ್ ಗೇನ್ ಇದ್ರ ಮಲ್ಟಿಪ್ಲಿಕೇಶನ್ ಆಗುತ್ತೆ, A1 ಇಂಟು A2 ಇಂಟು A3 ಅಂತ ಮಲ್ಟಿಪ್ಲಿಕೇಶನ್ ಆಗುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಇದ್ರ ಮೇಲೆ ಭಾಳಷ್ಟು ಕ್ವಶನ್ ಬರೋ ಪಾಸಿಬಿಲಿಟಿ ಇರ್ತಾವೆ. ಆಪ್ ಆ್ಯಂಪ್ ಅಂದ್ರೆ ಏನು? ಆಪರೇಷನಲ್ ಆಂಪ್ಲಿಫೈಯರ್. ಆಪ್ ಆ್ಯಂಪ್ ಈಸ್ ಹೈ ಗೇನ್ DC ಕಪಲ್ಡ್ ಆಂಪ್ಲಿಫೈಯರ್ ವಿತ್ ಡಿಫರೆನ್ಷಿಯಲ್ ಇನ್ಪುಟ್ ಆ್ಯಂಡ್ ಸಿಂಗಲ್ ಎಂಡೆಡ್ ಔಟ್ಪುಟ್. ಮತ್ತು CMRR ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ ಅಂದ್ರೆ ಏನು? ಇದನ್ನು ಕೇಳ್ತಾರೆ. ಇಲ್ಲಿ ನಾನು ಡೆಫಿನಿಷನ್ಸ್ ಕೊಟ್ಟಿದ್ದೀನಿ. ಅದೇ ರೀತಿ ಸ್ಲೀವ್ ರೇಟ್ ಅಂದರೆ ಏನು? ರೇಟ್ ಆಫ್ ಚೇಂಜ್ ಆಫ್ ಔಟ್ಪುಟ್ ಆರ್ ಹೌ ಫಾಸ್ಟ್ ಆ್ಯನ್ ಔಟ್ಪುಟ್ ಕ್ಯಾನ್ ರೆಸ್ಪಾಂಡ್ ಟು ಚೇಂಜಸ್ ಇನ್ ದಿ ಇನ್ಪುಟ್. ಮತ್ತು ಐಡಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ನು ಕೇಳ್ತಾರೆ. ಐಡಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಏನು? ಇನ್ಫಿನಿಟಿ ಗೇನ್, ಇನ್ಫಿನಿಟಿ ಇನ್ಪುಟ್ ಇಂಪಿಡೆನ್ಸ್, ಝೀರೋ ಔಟ್ಪುಟ್ ಇಂಪಿಡೆನ್ಸ್, ಇದ್ರ ಜೊತೆಗೆ ವರ್ಚುವಲ್ ಗ್ರೌಂಡ್ ಅಂತೂ ಬರುತ್ತೆ, ಮತ್ತು ಈಚ್ ಎಕ್ಸ್ಪೀರಿಮೆಂಟ್ ಸಮ್ಮಿಂಗ್ ಆಂಪ್ಲಿಫೈಯರ್, ಡಿಫರೆನ್ಸ್ ಆಂಪ್ಲಿಫೈಯರ್, ಇಂಟಿಗ್ರೇಟರ್, ಡಿಫರೆನ್ಷಿಯೇಟರ್, ಇದೆಲ್ಲರದು ಡೆಫಿನಿಷನ್ ಕೂಡ ಈ ವೈವಾದಲ್ಲಿ ಕೇಳ್ತಾರೆ. ಅದೇ ರೀತಿ ಆಸಿಲೇಟರ್. ವಾಟ್ ಈಸ್ ಆಸಿಲೇಟರ್? ಆಸಿಲೇಟರ್ ಅಂದರೆ ಇಟ್ ಸಿಂಪ್ಲಿ ಜನರೇಟ್ಸ್ ಸೈನ್ ವೇವ್ ವಿದೌಟ್ ಎನಿ ಎಕ್ಸ್ಟರ್ನಲ್ ಇನ್ಪುಟ್. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಿದೆ ಅಂದರೆ ಬರ್ಖೌಸೆನ್ ಕ್ರೈಟೀರಿಯಾ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಬರ್ಖೌಸೆನ್ ಕ್ರೈಟೀರಿಯಲ್ಲಿ A ಬೀಟಾ ಇಸ್ ಈಕ್ವಲ್ ಟು 1 ಅಂತ ನಾವು ಹೇಳಬೇಕಾಗತ್ತೆ. A ಬೀಟಾ ಇಸ್ ಈಕ್ವಲ್ ಟು 1 ಅಂದರೆ ಟೋಟಲ್ ಫೇಸ್ ಶಿಫ್ಟ್ ಏನಿದೆಯಲ್ಲ 0 ಡಿಗ್ರಿ ಆರ್ 360 ಡಿಗ್ರಿ ಇರುತ್ತೆ, ಮತ್ತು A ಬೀಟಾ ಇಸ್ ಈಕ್ವಲ್ ಟು ಯುನಿಟಿ ಗೇನ್ ಇರುತ್ತೆ. ಅದೇ ರೀತಿ ಈಗ ಹಾರ್ಟ್ಲೆ ಆಸಿಲೇಟರ್ ಅಂದರೆ ಟ್ಯಾಂಕ್ ಸರ್ಕ್ಯೂಟ್ ಅಂತ ನಾವು ಹೇಳ್ತೀವಲ್ಲ, ಟ್ಯಾಂಕ್ ಸರ್ಕ್ಯೂಟಲ್ಲಿ L ಟ್ಯಾಪ್ಡ್ ಇರುತ್ತೆ, ಇಂಡಕ್ಟರ್ ಟ್ಯಾಪ್ಡ್ ಇರುತ್ತೆ, ಕೆಪಾಸಿಟರ್ ಒಂದೇ ಇರುತ್ತೆ. ಕಾಲ್ಪಿಟ್ಸ್ ಆಸಿಲೇಟರಲ್ಲಿ ಕೆಪಾಸಿಟರ್ ಟ್ಯಾಪ್ಡ್ ಇರುತ್ತೆ, ಇಂಡಕ್ಟರ್ ಒಂದೇ ಇರುತ್ತೆ. ಕ್ರಿಸ್ಟಲ್ ಆಸಿಲೇಟರಲ್ಲಿ
ಇಲ್ಲಿ ಪೀಸೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ ಯೂಸ್ ಮಾಡ್ತೀವಿ. ಇದು ಭಾಳ ಸ್ಟೇಬಲ್ ಇರುತ್ತೆ, ಫ್ರೀಕ್ವೆನ್ಸಿ ಇರುತ್ತೆ. ಅದಕ್ಕಾಗಿ ಹೆಚ್ಚೆಚ್ಚಾಗಿ ಡಿಜಿಟಲ್ ಸರ್ಕ್ಯೂಟಲ್ಲಿ ಮತ್ತು ವಾಚಸಲ್ಲಿ ಕ್ರಿಸ್ಟಲ್ ಆಸಿಲೇಟರ್ಸನ್ನು ಯೂಸ್ ಮಾಡ್ತಾರೆ. 555 ಟೈಮರ್ ಮೇಲೆ ಭಾಳಷ್ಟು ಕ್ವಶನ್ಸ್ ಇದಾವೆ. ಈಗ ವಾಟ್ ಈಸ್ 555 ಟೈಮರ್ ಅಂತ ಕೇಳ್ತಾರೆ. 555 ಟೈಮರ್ ಈಸ್ ಅ IC ವಿಚ್ ಜನರೇಟ್ಸ್ ದಿ ಪ್ರಿಸೈಸ್ ಟೈಮ್ ಡಿಲೇಸ್ ಆ್ಯಂಡ್ ಆಸಿಲೇಷನ್ಸ್. ಇದು 1972 ಅಲ್ಲಿ ಇನ್ವೆಂಟ್ ಮಾಡಿದ್ದು. ಇದನ್ನು ಈ IC 3 ಮೋಡ್ಸಲ್ಲಿ ಆಪ್ರೇಟ್ ಮಾಡ್ತಾರೆ. 3 ಮೋಡ್ಸ್ ಅಂದರೆ ಮೊನೋಸ್ಟೇಬಲ್, ಅಸ್ಟೇಬಲ್ ಮತ್ತು ಬೈಸ್ಟೇಬಲ್. ಮೊನೋಸ್ಟೇಬಲ್, ಅಸ್ಟೇಬಲ್, ಬೈಸ್ಟೇಬಲ್. ಮೊನೋಸ್ಟೇಬಲ್ ಅಂದ್ರೆ ಏನು? ನಾವು ಟ್ರಿಗರ್ ಮಾಡಿದಾಗ ICನ ಇಲ್ಲೇನು ಬರುತ್ತೆ, ಔಟ್ಪುಟ್ಟಲ್ಲಿ ಒಂದೇ ಒಂದು ಪಲ್ಸ್ ಬರುತ್ತೆ, ದಟ್ ಈಸ್ ಮೊನೋಸ್ಟೇಬಲ್. ಅಸ್ಟೇಬಲ್ ಅಂದರೆ ನಾವು ವಿದೌಟ್ ಎನಿ ಟ್ರಿಗರ್ ಕಂಟಿನ್ಯೂಯಸ್ ಆಗಿ ಸಿಗ್ನಲ್ ಬರುತ್ತಿರುತ್ತೆ. ದಿಸ್ ಈಸ್ ಅಸ್ಟೇಬಲ್. ವಾಟ್ ಈಸ್ ಬೈಸ್ಟೇಬಲ್? ಒಂದ್ಸಲ ಟ್ರಿಗರ್ ಮಾಡಿದಾಗೆ ಒಂದ್ಸಲ ಹೈ ಮತ್ತು ಒಂದ್ಸಲ ಲೋ ಬಂದು ಸ್ಟಾಪ್ ಆಗಿಬಿಡುತ್ತೆ, ದಟ್ ಈಸ್ ಬೈಸ್ಟೇಬಲ್ ಮೋಡ್. ಅದೇ ರೀತಿ ಡಿಫ್ರೆಂಟ್ ಪಿನ್ಸ್ದು ವರ್ಕಿಂಗು ಕೂಡ ಇಲ್ಲಿದೆ. ಆಮೇಲೆ ಇಂಟರ್ನಲಿ ಸ್ಟ್ರಕ್ಚರ್ ಅದರಲ್ಲಿ ಏನೇನಿರುತ್ತೆ ಅಂದರೆ ಫ್ಲಿಪ್ಲಾಪ್ ಇರುತ್ತೆ, ಡಿಸ್ಚಾರ್ಜ್ ಟ್ರಾನ್ಸಿಸ್ಟರ್ ಇರುತ್ತೆ ಮತ್ತು 5K ರೆಜಿಸ್ಟರ್ ಇರುತ್ತೆ. ಅದಕ್ಕೆ ಇದ್ರ ಹೆಸರೇನಿತ್ತಲ್ಲ 555 ಅಂತ ಹೇಳ್ತಾರೆ, ಯಾಕಂದರೆ 3 5K ರೆಜಿಸ್ಟರ್ ಇರ್ತಾವೆ ಒಳಗಡೆ. ಆಮೇಲೆ ವೆರಿ ಇಂಪಾರ್ಟೆಂಟ್, ಎಷ್ಟು ವೋಲ್ಟೇಜ್ನಿಂದ ಎಷ್ಟು ವೋಲ್ಟೇಜ್ ತನಕ ವರ್ಕ್ ಆಗುತ್ತೆ ಅಂದರೆ ಇಲ್ಲಿ 4.5 to 15 ವೋಲ್ಟ್. ಈಗ ಲೇಟೆಸ್ಟ್ ಕೆಲವೊಂದು ವರ್ಷನ್ 18 ವೋಲ್ಟ್ ತನಕನೂ ಬರ್ತಾ ಇದ್ದಾವೆ. 4.5 to 15 ವೋಲ್ಟ್ ತನಕ ವರ್ಕ್ ಆಗುತ್ತೆ. ಎಲ್ಲಿ ತನಕ ಫ್ರೀಕ್ವೆನ್ಸಿ ಜನರೇಟ್ ಮಾಡ್ತಾವೆ? ಹಂಡ್ರೆಡ್ಸ್ ಆಫ್ ಕಿಲೋ ಹರ್ಟ್ಸ್ ತನಕ ಫ್ರೀಕ್ವೆನ್ಸಿ ಜನರೇಟ್ ಮಾಡುತ್ತೆ. ಅಪ್ಲಿಕೇಶನ್ಸ್ ಎಲ್ಲ ಡಿಲೇ ಸರ್ಕಿಟ್ ಮತ್ತು ಡಿಲೇ ಸರ್ಕಿಟಲ್ಲಿ, ಪಲ್ಸ್ ಮಾಡ್ಯುಲೇಷನಲ್ಲಿ, ಟೋನ್ ಜನ್ರೇಷನಲ್ಲಿ, LED ಫ್ಲ್ಯಾಶರಲ್ಲಿ, ಫ್ರೀಕ್ವೆನ್ಸಿ ಡಿವೈಡರಲ್ಲಿ ಇದನ್ನೆಲ್ಲ ಯೂಸ್ ಮಾಡ್ತಾರೆ. ಅಸ್ಟೇಬಲ್ ಫ್ರೀಕ್ವೆನ್ಸಿ ಮೋಡ್ ಜನರೇಟ್ ಮಾಡೋ F = ಫಾರ್ಮುಲಾ ಇಲ್ಲಿ ತರಿಸಿದ್ದಾರೆ. ಅದೇ ರೀತಿ ಮೊನೋಸ್ಟೇಬಲ್ದು ಇದೆ ಮತ್ತು ಡ್ಯೂಟಿ ಸೈಕಲ್ದು ಇದೆ. ಟೆಂಪ್ರೇಚರ್ದು ಏನು ಎಫೆಕ್ಟ್ ಆಗುತ್ತಂತಿದೆ ಮತ್ತು ಕೆಲವೊಂದು ಲಿಮಿಟೇಷನ್ಸ್ ಏನಂದರೆ ಇನ್ಸ್ಟೆಬಿಲಿಟಿ, ಟೆಂಪ್ರೇಚರ್ ಸೆನ್ಸಿಟಿವಿಟಿ ಮತ್ತು ಲಿಮಿಟೆಡ್ ಫ್ರೀಕ್ವೆನ್ಸಿ ರೇಂಜ್, ಇವೆಲ್ಲ 555 ಟೈಮರ್ದು ಲಿಮಿಟೇಷನ್ಸ್ ಆಗಿವೆ. ಇಷ್ಟೆಲ್ಲ ಕ್ವಶನ್ಸ್ ನೀವು ಓದಿದರೆ ನೀವು ಮ್ಯಾಕ್ಸಿಮಮ್ ವೈವಾ ಕ್ವಶನ್ಸನ್ನು ಆನ್ಸರ್ ಮಾಡಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ನಿಮ್ಗೆ ಎಲ್ಲ ಫ್ರೆಂಡ್ಸಿಗೆ ಈ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು.